ಎಷ್ಟು ಟೈಮ್ ಹಿಡಿಯುತ್ತೆ ನಿಮ್ಗೆ ಈ ಹಾಡು ಬರೆಯಕ್ಕೆ? ಎಷ್ಟು? ಸರ್ ಇದು ಆಕ್ಚುಲಿ ತುಂಬಾ ಟೈಮ್ ತಗೊಂತು. ಅಂದ್ರೆ ತುಂಬಾ ಟೈಮ್ ಅನ್ನೋದಕ್ಕಿಂತ ಏನು ಅಂದ್ರೆ ತುಂಬಾ ಐಟ್ರೇಷನ್ಸ್ ತಗೊಂತು. ಅಂದ್ರೆ ಈಗ ನಾವು ಒಂದು ವರ್ಷನ್ ಕಳಿಸ್ತೀವಿ. ಸೊ ನಾವು ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಅಗೇನ್ ಹೆಂಗಿರತ್ತೆ ಅಂದ್ರೆ ಇದೊಂಥರ ಪ್ರೆಷರ್ಡ್ ಸಿನಿಮಾ ಸಿಚುವೇಶನ್ಸ್ ತರ ಇದು. ಅಟ್ ಆಕ್ಚುಲಿ ಒಂದು ಫೋಕ್ ಸಾಂಗ್ ನನ್ಗೆ ಚಿಕ್ಕ ವಯಸ್ಸಲ್ಲಿ ಅದನ್ನ ಕಲ್ತಿದ್ ತುಂಬಾ ವೇಗ್ ನೆನಪಿದೆ. ಅಂದ್ರೆ ಗಿಜ್ಜಿಗಲ್ಲ ಕಮರಕ್ಕ ಲಕ್ಕಮ್ಮ ಬಾರೆ ಗಿಜ್ಜಿಗಲೆ ಕಾಡಿಗೆ ಹೋದವನು ಬಂದಿಲ್ಲ ಕಣೆ ಬಾರೆ ಗಿಜ್ಜಿಗಲೆ ಅಂತ ಒಂದು ಸಮಥಿಂಗ್ ಇದು. ಸೊ ಅದ್ರಲ್ಲಿ ಆ ಫೋಕ್ ಸಾಂಗ್ ಅಲ್ಲಿ ಹೆಂಗೆ ಅಂದ್ರೆ ಇದು ಇವಾಗ ತನ್ನ ನನ್ನೆ ಟಕ್ಕಡ ಟಕ್ಕಡ ಟಾಟ್ ತಕ್ಕಡ ಧಿಂತ ತಕ್ಕಣ ಧಿಂತ ಟಕ್ಕಣ ಆ ತರ ನಾವು ಸಿಲಿಬಲ್ಸ್ ಯೂಸ್ ಮಾಡ್ತೀವಲ್ಲ. ಸೊ ಗಿಜಿಗಲಕಮ ರಕಾಲಕಮ ಇಸ್ ಆಲ್ಸೋ ಸಿಲಿಬಲ್. ಇವಾಗ ತನ್ನ ಆ ತರ. ಸೊ ಎಷ್ಟೊಂದ್ಸರಿ ತಂದಾನಿ ತಾನೆ ತಾನೆ ತಂದಾನೋ ತಾನೆ ನಾನೇನೋ ದಟ್ ಇಸ್ ಅ ಸಿಲಿಬಲ್. ಆ ಸಿಲಿಬಲ್ಗಳು ಇದಕ್ಕೆ ಆ ಟ್ಯೂನ್ಗ್ ಬಿದ್ದಾಗ that will give a different ಒಂದು ಸೌಂಡಿಂಗ್. ಅಂಡ್ ಅಜ್ನಿ ಸರ್ ಬ್ಯೂಟಿಫುಲಿ ಅದನ್ನ ಕಂಪೋಸ್ ಮಾಡಿದ್ದಾರೆ. ಅಂಡ್ ದರ್ಶನ್ ಸರ್ಗೆ ಈ ಸಾಂಗ್ ತುಂಬಾ ಇಷ್ಟ ಆಗಿತ್ತು. ಸೊ ನಂಗೆ ಬಹಳ ಜನ ಹೇಳಿದ್ರು ಅಂದ್ರೆ ಸೆಟ್ ಇಂದ. ಸೊ ಹಿ ಹ್ಯಾಡ್ ಲವ್ ದಿಸ್ ಸಾಂಗ್ ಅಂತೆ. ಎವ್ರಿ ಟೈಮ್ ಅದಾದ್ಮೇಲೆ ಶೂಟಿಂಗ್ ಹೋಗ್ತಾ ಇದ್ರೇನು ಈ ಸಾಂಗ್ ನ ಗುನುಗ್ತಾ ಇದ್ರಂತೆ.